Education channel. This is your Santosh. Today we have discussed how to calculate common size income statement. The problem is given. Prepare a common size income statement for the profit and loss account of Shaker Limited 2018 and 2019. Okay. ವಿಡಿಯೋಲಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗಿವನ್ ಇನ್ಫಾರ್ಮೇಷನ್ ಆಲ್ರೆಡಿ ಬರ್ಕೊಂಡಿದ್ದೀನಿ ಮತ್ತು ಫಾರ್ಮೆಟು ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ಏನು ಬರುತ್ತೆ, ಸೇಲ್ಸ್ ಪ್ಲಸ್ ಅದರ್ ಇನ್ಕಮ್. ಸೇಲ್ಸ್ಗೆ ಇನ್ಕಮ್ನ ಆ್ಯಡ್ ಮಾಡ್ತೀವಿ, ಅದು ಟೋಟಲ್ ರೆವೆನ್ಯೂ ಆಗುತ್ತೆ. ಅದರಲ್ಲಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಮತ್ತು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇದೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋದೆ. ಮತ್ತು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀವಿ. ಫಾರ್ಮೆಟ್ ಎಲ್ಲ ಸೇಮ್ ಇದೆ. ಈಗ ಕಾಲಮ್ಸು 4 ಕಾಲಮ್ ಚೇಂಜ್ ಆಗುತ್ತೆ ಅಷ್ಟೇ. ಮತ್ತು ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ಕೇಳ್ಕೊಂಬಂದಿದ್ದೀವಿ. ಫಾರ್ಮೆಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಸ್ಟ್ ವೀಡಿಯೋಲ್ಲಿ, ಮತ್ತು ಸೆಕೆಂಡ್ ವೀಡಿಯೋಲ್ಲಿ ಆಲ್ರೆಡಿ ನಾನು ಇನ್ಕಮ್ ಸ್ಟೇಟ್ಮೆಂಟ್, ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ಮು. ಆ ವಿಡಿಯೋ ನೋಡಿ ಬೇಕಾದರೆ. ಓಕೆ, ನೆಕ್ಸ್ಟ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅನ್ನೋದು ಎಲ್ಲಿ ಬರುತ್ತೆ ಆಲ್ರೆಡಿ ಗೊತ್ತು. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಲ್ಲಿ ಬರುತ್ತೆ, ಇದು ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಪರ್ಚೇಸಸ್ ಎಲ್ಲಿ ಬರುತ್ತೆ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಆರ್ ಪರ್ಚೇಸ್, ಎರಡೂ ಒಂದೇ. ಇದು ಬಂದು ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನಾವು ಪರ್ಚೇಸ್ ಮಾಡಿದಾಗ ಕ್ಯಾಶ್ ಔಟ್, ಕ್ಯಾಶ್ ಈಸ್ ಔಟ್, ಕ್ಯಾಶ್ ಗೋಸ್ ಔಟ್ ಆಗುತ್ತೆ, ಅದನ್ನು ನಾವು ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೇಲ್ಸ್ ಮಾಡಿದಾಗ ಕ್ಯಾಶ್ ಇನ್ ಆಗುತ್ತೆ, ಕ್ಯಾಶ್ ಕಮ್ಸ್ ಇನ್, ಆಗ ಇನ್ಕಮ್ ಆಗುತ್ತೆ. ಪರ್ಚೇಸ್ ಅನ್ನೋದು ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನೋದು ಎಕ್ಸ್ಪೆನ್ಸಸ್ಸಲ್ಲಿ ಫೈನಾನ್ಸ್ ಕಾಸ್ಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅನ್ನು ಆಲ್ರೆಡಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್, ಇದು ಅಷ್ಟೇ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಕ್ರೆಡಿಟ್ ಸೇಲ್ಸು. ಕ್ಲೋಸಿಂಗ್ ಸ್ಟಾಕ್, ಇದು ಬಂದು ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರುತ್ತೆ. ಓಕೆ, ಫಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಸೇಲ್ಸ್ 2018 ಎಷ್ಟಿದೆ ಅಂತೇಳಿ ಕೇಳಿದ್ದಾರೆ ಕ್ವಶನಲ್ಲಿ. 2018 ಕ್ಯಾಶ್ ಸೇಲ್ಸ್ ಎಷ್ಟಿದೆ, 5,40,000 ಇದೆ. ನೆಕ್ಸ್ಟ್ 2019 ಎಷ್ಟಿದೆ, 6,60,000 ಇದೆ. ಇದು 2018. ಇದು ಬಂದು 2019. ಓಕೆ, ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ, 22,40,000 ಬಂದು ಕ್ರೆಡಿಟ್ ಸೇಲ್ಸ್. ಇನ್ 2019 ಹೌ ಮಚ್ ಇಸ್ ದೇರ್, 29,60,000. 2018 ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 27,80,000. 27,80,000 ಬರುತ್ತೆ ಸೇಲ್ಸ್. ಕ್ಯಾಶು ಮತ್ತು ಕ್ರೆಡಿಟ್ ಸೇಲ್ಸ್ ಎರಡೂ ಆ್ಯಡ್ ಆಗಿದೆ ಇದರಲ್ಲಿ. ನೆಕ್ಸ್ಟ್ 2019 ಎಷ್ಟಿದೆ, 6,60,000 ಪ್ಲಸ್ 29,60,000, 36,20,000. ಓಕೆ, ಆಯಿತು. ನೆಕ್ಸ್ಟ್ ಅದರ್ ಇನ್ಕಮ್ ಯಾವುದಾದ್ರೂ ಇದೆಯಾ, ನಿಲ್. ಅದರ್ ಇನ್ಕಮ್ ಯಾವುದೂ ಇಲ್ಲ, ಆಗ ಟೋಟಲ್ ರೆವೆನ್ಯೂ ಆ್ಯಡ್ ಮಾಡ್ಕೊಳ್ಳಿ. ಯಾವುದು ಇಲ್ಲ ಅದರ್ ಇನ್ಕಮ್ ಅಂತಂದರೆ ಸೇಲ್ಸ್ ಎಷ್ಟಿದೆಯೋ ಅಷ್ಟೇ ಆಗುತ್ತೆ. 27,80,000
80,000 ಬಂದು ಟೋಟಲ್ ರೆವೆನ್ಯೂ ಆಗುತ್ತೆ. ನೆಕ್ಸ್ಟ್ 2019 ಹೌ ಮಚ್ 36 ಲ್ಯಾಕ್ 20,000 ಬಂದು ಟೋಟಲ್ ಆಗುತ್ತೆ. ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಇದರ ಅಂಡರಲ್ಲಿ ಯಾವ್ದಾದ್ರು ಬರುತ್ತೆ? ಪರ್ಚೇಸ್ ಹೌ ಮಚ್ ಇಸ್ ದೇರ್ ಇನ್ 2019? 15 ಲ್ಯಾಕ್ 30,000 ಇಸ್ ದೇರ್. ನೆಕ್ಸ್ಟ್ 2019 ಹೌ ಮಚ್ ಇಸ್ ದೇರ್? 18 ಲ್ಯಾಕ್ 45,000. ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಇದು ಹೇಗೆ ಬರುತ್ತೆ ನಮಗೆ? ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅನ್ನೋದು ಬರುತ್ತೆ ನಮಗೆ. ಓಕೆ, ಓಪನಿಂಗ್ ಸ್ಟಾಕ್ ಹೌ ಮಚ್ ಇಸ್ ದೇರ್ ಇನ್ 2018? 1,80,000. ಹೌ ಮಚ್ ಇನ್ 2019? 2,20,000. Okay, next 2019 how much in closing stock? 2,20,000. How much in 2019? 3,80,000. Stock equals opening stock minus closing stock. How much it will come? Minus 40,000 it will come. Okay, next 2019 same as it is, 2,20,000 in 2019 minus closing stock how much is there? 3,80,000. How much it will come? 1,60,000 minus 1,60,000 it will come. Okay, next employee benefit expenses. Employee benefit expenses not given anything, nil. Next finance cost. Finance cost, debenture interest, it will comes under the finance cost. Debenture interest, how much is there in 2018? Debenture interest 40,000. Next 40,000 same. Next depreciation. Depreciation how much is there? 30,000. 35,000. ಓಕೆ ಸಾರಿ, ಡಿಪ್ರಿಷಿಯೇಷನ್ ಬಂದು ಸಪ್ರೇಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಡಿಪ್ರಿಷಿಯೇಷನ್ ಎಟಲ್ಲಿ ಬರುತ್ತೆ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಯಾವ್ದಾವ್ದು ಬರುತ್ತೆ? ಆಫೀಸ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎರಡು ಬರುತ್ತೆ. ಆಫೀಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ how much is their office expenses? 2018 1,20,000. Current year 2,20,000. Next selling expenses. How much is there in current year? Not previous year, 2018. How much is the selling expense? 1 lakh is there. Okay, next current year 1,40,000. Okay, next ಟೋಟಲ್ ಎಕ್ಸ್ಪೆನ್ಸಸ್ ಎಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 17,80,000 ಬರುತ್ತೆ. $17,80,000 ಬರುತ್ತೆ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಕರೆಂಟ್ ಇಯರ್ ಮಾಡಿ 21,20,000 ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್
ಎ ಮೈನಸ್ ಬಿ. ಟೋಟಲ್ ರೆವೆನ್ಯೂ ಎ ಅಂತ ಕನ್ಸಿಡರ್ ಮಾಡಿದ್ವಿ, ಟೋಟಲ್ ಎಕ್ಸ್ಪೆನ್ಸ್ ಬಿ ಅಂತ ಕನ್ಸಿಡರ್ ಮಾಡಿದ್ವಿ. ಟೋಟಲ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ ಅಂದರೆ ಟೋಟಲ್ ರೆವೆನ್ಯೂ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಓಕೆ, equals total revenue minus total expenses. How much it will come? 10 lakh is the profit before tax in previous year. Next, as it is current year, total revenue 36 lakh 20,000 minus 21 lakh 20,000. How much it will come? 15 lakh it will come. Okay, next, income tax. How much they given income tax provision for tax? 5 lakh in previous year. Current year how much they given? 7 lakh 50,000. Sorry. Okay, next, profit after tax. Profit before tax ಅಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋದು ಬರುತ್ತೆ. equals 10 lakh minus ಏನು ಸ್ವಲ್ಪ ಇದಿದೆ. ಓಕೆ, 10 ಲ್ಯಾಕಲ್ಲಿ 5 ಲ್ಯಾಕ್ ಹೋದ್ರೆ ಎಷ್ಟು? 5 ಲ್ಯಾಕ್ ಬರುತ್ತೆ. ದಿಸ್ ಈಸ್ ದ ಆನ್ಸರ್. 5 ಲ್ಯಾಕ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. 15 ಲ್ಯಾಕಲ್ಲಿ 7 ಲ್ಯಾಕ್ 50 ಹೋದ್ರೆ ಎಷ್ಟು ಬರುತ್ತೆ? 7 ಲ್ಯಾಕ್ 50,000 ಬರುತ್ತೆ. ಓಕೆ, ನೆಕ್ಸ್ಟ್, ಆಲ್ರೆಡಿ ನಾವು ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡೋವಾಗ ಹೇಳಿದ್ದೀನಿ, ಕಂಪೇರಿಟಿವ್, ಕಾಮನ್ ಸೈಜ್, ಟ್ರೆಂಡ್ ಅನಾಲಿಸಿಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 3? ಕಂಪೇರಿಟಿವ್ ಅಲ್ಲಿ ಏನು ಮಾಡ್ತೀವಿ ನಾವು? ಕಂಪೇರಿಟಿವ್ ಅಲ್ಲಿ ಬಂದು ಕಂಪೇರಿಟಿವ್ ಅಲ್ಲಿ ಚೇಂಜಸ್ ಇನ್ ಎಷ್ಟು ಡಿಫ್ರೆನ್ಸ್ ಇದೆ ಪ್ರೀವಿಯಸ್ ಇಯರ್ಗೆ ಮತ್ತು ಕರೆಂಟ್ ಇಯರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದ್ರ ಬೇಸ್ ಮೇಲೆ ನಾವು ಪರ್ಸೆಂಟೇಜ್ನ. ಬಟ್ ಕಾಮನ್ ಸೈಜಲ್ಲಿ ಸೇಲ್ಸ್ನ 100% ಅಂತ ತಗೊತೀವಿ, ಮತ್ತು ಟ್ರೆಂಡ್ ಅನಾಲಿಸಿಸಲ್ಲಿ ಪ್ರೀವಿಯಸ್ ಇಯರ್ನ ಒಂದು ಬೇಸಾಗಿ ತೊಗೊತೀವಿ. ಬೇಸ್ ಅಂದರೆ ಎಲ್ಲ 100%, ಅದ್ರ ಬೇಸ್ ಮೇಲೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೇಮ್ ಆ್ಯಸ್ ಇಟ್ ಈಸ್. ಕಾಮನ್ ಸೈಜಲ್ಲಿ ಏನು ತೊಗೊಂಡಿದ್ದೀನಿ ನಾನು? 100% ಅಂತ ತೊಗೊಂಡಿದ್ದೀನಿ ಸೇಲ್ಸ್ನ. ಈಗ ಕ್ಯಾಲ್ಕುಲೇಟ್ ಮಾಡೋಣ ಪರ್ಸೆಂಟೇಜ್ನ. ಓಕೆ, ಟೋಟಲ್ ರೆವೆನ್ಯೂ ಈಕ್ವಲ್ಸ್ ಫಾರ್ಮೆಟ್ ನೋಡಿ, ಫಾರ್ಮುಲಾ ಇಲ್ಲಿದೆ ಆಲ್ರೆಡಿ. ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದು ಬಂದು ಫಾರ್ಮೆಟು. ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಆಲ್ರೆಡಿ ಫಾರ್ಮೆಟ್ ಇದೆ, ಇಲ್ಲಿ ನೋಡ್ಕೊಳ್ಳಿ ಏನೇನು ಡೌಟ್ ಇದ್ದರೆ. ಈಕ್ವಲ್ಸ್ ಅಮೌಂಟ್ ಎಷ್ಟಿದೆ? 27,80,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ? 27,80,000 ಇಂಟು 100. ಹೌ ಮಚ್ ಇಟ್ ವಿಲ್ ಕಮ್? 100. ಸೇಮ್ ಆ್ಯಸ್ ಇಟ್ ಈಸ್. ಅಮೌಂಟ್ ಡಿವೈಡೆಡ್ ಬೈ previous year sales into 100, same as it is. How much it will come? 100. Okay, next, previous year equals previous year purchase amount divided by previous year sales amount into 100. How much it will come? 55.0.36 as it is. Previous year stock, changes in stock, minus 40,000 divided by previous year sales into 100. How much it will come? Minus 1.43. Okay, finance cost equals previous year debenture interest divided by previous year sales into 100, 1.43, same as it is.
depreciation previous year 30,000 divided by previous year sales into 100.079. Next, office expenses, previous year office expenses divided by previous year sales into 100. How much it will come? 4.31. Same as it is previous year selling expenses divided by previous year sales into 100. How much it will come? 3.59. Same, total expenses equals previous year amount total expenses divided by sales into 100, which will come 64.028. Profit before tax of previous year amount divided by previous year sales amount into 100, 35.97 equals previous year income tax divided by sales into 100. How much it will come? 17.9856 equals profit after tax of previous year amount divided by previous year sales into 100, 17.986. ಓಕೆ, ಈಗ ಪ್ರೀವಿಯಸ್ ಇಯರ್ದಾಯಿತು. ಈಗ ಕರೆಂಟ್ ಇಯರ್ ಮಾಡೋಣ. ಈಕ್ವಲ್ಸ್ ಕರೆಂಟ್ ಇಯರ್ ಪರ್ಚೇಸ್ ಅಮೌಂಟ್ divided by current year sales amount into 100. How much it will come? 50.97 equals same as it is purchase of stock in trade current year amount minus 1,60,000 divided by current year sales 36,20,000 into 100. How much it will come? Minus 4.42 equals finance cost debenture interest in current year amount 40,000 divided by current year sales 36,20,000 into 100. How much it will come? 1.10. Same, depreciation amount in current year 35,000 divided by current year sales amount 36,20,000 into 100, 0.97. Same, office expenses equals current year office expenses. Current year office, how much is that? 2,20,000 divided by current year sales 36,20,000 into 100. How much it will come? 6.08. Next, selling expenses. How much in current year? 1,40,000 divided by current year sales amount 36,20,000 into 100. How much it will come? 3.87. Same as it is equals total expenses of current year divided by total sales of current year into 100, 58.56. Next, profit before tax of current year amount divided by sales amount into 100, 41.44. Next, income tax of current year amount 7,50,000 divided by sales amount of current year 36,20,000 into 100. How much it will come? 20.72. Same as it is profit after tax is equal to current year profit after tax 7,50,000 divided by current year sales amount 36,20,000 into 100. How much it will come? 20.7180. ಪಾಯಿಂಟ್ ಆದಮೇಲೆ ಎರಡಿದ್ರೆ ಸಾಕು, ಪಾಯಿಂಟ್ಸು ಜಾಸ್ತಿ ಬೇಡ. 0.04.
ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ ಆಲ್ರೆಡಿ. ಫಾರ್ಮೆಟ್ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿ ಅರ್ಥ ಆಗುತ್ತೆ. ಎನಿ ಡೌಟ್ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.